ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 26/3/2025 महावाक्य। मीठे बच्चे, तुमने बाप का हाथ पकड़ा है। तुम गृहस्थ व्यवहार में रहते भी बाप को याद करते करते तमो प्रधान से सतो प्रधान बन जाएंगे। ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನೀವು ತಂದೆಯ ಕೈ ಹಿಡಿದಿದ್ದೀರಿ. ನೀವು ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗುವಿರಿ. प्रश्न, तुम बच्चों के अंदर में कौन सा उल्लास रहना चाहिए? तख्त नशीन बनने की विधि क्या है? ಬಾಬಾ ಪ್ರಶ್ನೆ ಕೇಳ್ತಾರೆ, ನೀವು ಮಕ್ಕಳ ಒಳಗಡೆಯಲ್ಲಿ ಯಾವ ಉಲ್ಲಾಸ ಇರಬೇಕು? ಸಿಂಹಾಸನಾಧಿಕಾರಿಯಾಗುವ ವಿಧಿ ಏನಾಗಿದೆ? उत्तर, सदा उल्लास रहे कि ज्ञान सागर बाप हमें रोज़ ज्ञान रत्नों की थालियाँ भर भर कर देते हैं. ಸದಾ ಉಲ್ಲಾಸ ಇರಲಿ. ಜ್ಞಾನ ಸಾಗರ್ನಾಗಿರುವಂಥ ಶಿವಬಾಬಾ ನಾವು ಮಕ್ಕಳಿಗೆ ದಿನವೂ ಜ್ಞಾನ ರತ್ನಗಳ ತಟ್ಟೆಯನ್ನು ತುಂಬಿ ತುಂಬಿ ಕೊಡ್ತಾರೆ. ಜಿತ್ನಾ ಯೋಗ ಮೇ रहेंगे ಉತ್ನಾ ಬುದ್ಧಿ ಕಂಚನ್ ಹೋತಿ ಜಾಯೇಗಿ. ಬಾಬಾ ಹೇಳ್ತಾರೆ, ಎಷ್ಟು ನಾವು ಬಾಬನ ನೆನಪಿನಲ್ಲಿ ಇರ್ತೀವೋ ಅಷ್ಟು ನಮ್ಮ ಬುದ್ಧಿ ಕಂಚನ ಆಗ್ತಾ ಹೋಗ್ತದೆ. ये अविनाशी ज्ञान रत्न ही साथ में जाते हैं. तख्त नशीन बनना है तो माता पिता को पूरा पूरा फॉलो करो. ಬಾಬಾ ಹೇಳ್ತಾರೆ, ಈ ಅವಿನಾಶಿ ಜ್ಞಾನ ರತ್ನವೇ ನಮ್ಮ ಜೊತೆಗೆ ಬರೋದು. ಸಿಂಹಾಸನ ಅಧಿಕಾರಿ ಆಗಬೇಕು ಅಂದರೆ ತಾಯಿ ತಂದೆಯನ್ನು ಪೂರ ಅನುಕರಣೆ ಮಾಡಿರಿ. ಉನ್ಕಿ ಶ್ರೀಮತ್ ಅನುಸಾರ ಚಲೋ ಅವರೊಂಕೊ ಬಿ ಆಪ್ ಸಮಾನ ಬನಾವ್. ಅವರ ಶ್ರೀಮತದಂತೆ ನಡೆಯಿರಿ, ಬೇರೆಯವ್ರನ್ನೂ ತಮ್ಮ ಸಮಾನ ಮಾಡಿಕೊಳ್ಳಿ. ಓಂ ಶಾಂತಿ. रूहानी बच्चे इस समय कहाँ बैठे हैं? कहेंगे रूहानी बाप की ಯೂನಿವರ್ಸಿಟಿ ಅಥವಾ ಪಾಠಶಾಲಾ में बैठे हैं. ಬಾಬಾ ಕೇಳ್ತಾರೆ, ಆತ್ಮಿಕ ಮಕ್ಕಳು ಈ ಸಮಯದಲ್ಲಿ ಎಲ್ಲಿ ಕೂತ್ಕೊಂಡಿದ್ದೀರಾ? ಹೇಳ್ತೇವೆ, ಆತ್ಮಿಕ ತಂದೆಯ ಯೂನಿವರ್ಸಿಟಿಯಲ್ಲಿ ಅಥವಾ ಪಾಠಶಾಲೆಯಲ್ಲಿ ಕೂತ್ಕೊಂಡಿದ್ದೇವೆ. बुद्धि में है कि हम रूहानी बाप के आगे बैठे हैं. वह बाप हमको सृष्टि के आदि मध्य अंत का राज समझाते हैं. अथवा भारत का राइज और फॉल कैसे होता है यह भी बताते हैं. ಬಾಬಾ ಹೇಳ್ತಾರೆ, ಬುದ್ಧಿಯಲ್ಲಿದೆ ನಾವು ಆತ್ಮಿಕ ತಂದೆಯ ಎದುರುಗಡೆ ಕೂತ್ಕೊಂಡಿದ್ದೇವೆ. ತಂದೆ ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಎಲ್ಲ ರಹಸ್ಯವನ್ನು ತಿಳಿಸ್ಕೊಡ್ತಾರೆ. ಅಥವಾ ಭಾರತದ ಉತ್ಥಾನ ಮತ್ತು ಪತನ ಹೇಗಾಗ್ತದೆ ಅದನ್ನು ಕೂಡ ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ. ಭಾರತ ಜೋ ಪಾವಂತ ವ ಪತಿತ್ ಹೈ, ಭಾರತ ಸಿರತಾಜ್ತಾ ಫಿರ್ ಕಿಸ್ನೆ ಜೀತ್ ಪಾಯಿ. ಬಾಬಾ ಹೇಳ್ತಾರೆ, ಯಾವ ಭಾರತ ಪಾವನವಾಗಿತ್ತೋ ಅದೇ ಭಾರತ ಇವತ್ತು ಪತಿತಾಗಿದೆ. ಭಾರತ ಕಿರೀಟಧಾರಿಯಾಗಿತ್ತು. ಹಾಗಾದರೆ ಇದನ್ನು ಗೆದ್ದವ್ರು ಯಾರು? ಈ ಭಾರತದ ಮೇಲೆ ಗೆಲುವು ಗಳಿಸಿದವ್ರು ಯಾರು ಕೇಳ್ತಾರೆ ಬಾಬಾ. ರಾವಣನೇ. ರಾಜ ಈ ಗವಾದಿತ್ತು ಫಾಲ್ ಹುವಾನ. ರಾವಣ ಗೆದ್ದುಬಿಟ್ಟ. ಬಾಬಾ ಹೇಳ್ತಿದ್ದಾರೆ, ರಾಜ್ಯ ಕಳ್ಕೊಂಡ್ವಿ ಅಂದಾಗ ನಮ್ಮದೇನಾಯಿತು? ಪತನ ಆಯಿತು. ಕೊಯ್ ರಾಜ ತೋ ಹೈ ನಹಿ, ಅಗರ್ ಹೋಗಾ ಬಿ ತೋ ಪತಿತ್ ಹಿ ಹೋಗಾ. ಬಾಬಾ ಹೇಳ್ತಾರೆ, ಈಗ ಯಾವುದೇ ರಾಜರಂತೂ ಇಲ್ಲ, ಇದ್ರೂ ಕೂಡ ಪತಿತ ರಾಜರೇ ತಾನೆ. इस ही भारत में सूर्यवंशी महाराजा महारानी थे. सूर्यवंशी महाराजाएँ और चंद्रवंशी राजाएँ थे. ಬಾಬಾ ಹೇಳ್ತಾರೆ, ಇದೇ ಭಾರತದಲ್ಲಿ ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಇದ್ದರು. ಸೂರ್ಯವಂಶಿ ಮಹಾರಾಜರು ಮತ್ತು ಚಂದ್ರವಂಶಿ ರಾಜರಿದ್ದರು. ಯह बातें अब तुम्हारी बुद्धि में है, दुनिया में यह बातें कोई नहीं जानते. ಈ ಮಾತು ನೀವು ಮಕ್ಕಳ ಬುದ್ಧಿಯಲ್ಲಿದೆ, ಜಗತ್ತಿನಲ್ಲಿ ಈ ಮಾತು ಯಾರೂ ಕೂಡ ತಿಳ್ಕೊಂಡಿಲ್ಲ. तुम बच्चे जानती हो हमारा रूहानी बाप हमको पढ़ा रहे हैं. ನೀವು ಮಕ್ಕಳು ತಿಳ್ಕೊಂಡಿದ್ದೀರ, ನಮ್ಮ ಆತ್ಮಿಕ ತಂದೆ ನಮ್ಮ ಆತ್ಮಗಳಿಗೆ ಓದಿಸ್ತಿದ್ದಾರೆ. रूहानी बाप का हमने हाथ पकड़ा है. भले हम रहते गृहस्थ व्यवहार में है, परंतु बुद्धि में है कि अभी हम संगम पर खड़े हैं. ಬಾಬಾ ಹೇಳ್ತಿದ್ದಾರೆ, ಆತ್ಮಿಕ ತಂದೆ ನಮ್ಮ ಕೈ ಹಿಡ್ಕೊಂಡಿದ್ದಾರೆ. ಭಲೆ ನಾವು ಗೃಹಸ್ಥ ವ್ಯವಹಾರದಲ್ಲಿದ್ರೂ ಕೂಡ ಬುದ್ಧಿಯಲ್ಲಿದೆ, ನಾವೀಗ ಸಂಗಮದಲ್ಲಿ ನಿಂತ್ಕೊಂಡಿದ್ದೇವೆ. ಪತಿತ ದುನಿಯಾ ಸೆ ಹಮ್ ಪಾವನ್ ದುನಿಯಾ ಮೇ ಜಾತೆ ಹೇ. ಪತಿತ ಜಗತ್ತಿನಿಂದ ನಾವು ಪಾವನ್ ಜಗತ್ತಿಗೆ ಹೋಗ್ತೇವೆ. ಕಲಿಯುಗ ಹೇ ಪತಿತ ಯುಗ, ಸತ್ಯುಗ ಹೇ ಪಾವನ್ ಯುಗ. ಕಲಿಯುಗ ಅಂದರೆ ಪತಿತ ಯುಗ, ಸತ್ಯುಗ ಅಂದರೆ ಪಾವನ ಯುಗ. ಪತಿತ ಮನುಷ್ಯ ಪಾವನ್ ಮನುಷ್ಯೋಂ ಕೆ ಆಗೆ ಜಾಕರ್ ನಮಸ್ತೆ ಕರ್ತೆ ಹೇ. ಈ ಪತಿತ ಮನುಷ್ಯರು ಪಾವನ ಮನುಷ್ಯರ ಎದುರುಗಡೆ ಹೋಗಿ ನಮಸ್ಕಾರ ಮಾಡ್ತಾರೆ. ಹೈತು ವ ಬಿ ಭಾರತಕ್ಕೆ ಮನುಷ್ಯ ಪರಂತುವ ದೈವಿ ಗುಣವಾಲೆ. ಹಾಗೆ ನೋಡಿದರೆ ಅವರು ಕೂಡ ಭಾರತದ ಮನುಷ್ಯರೇ, ಆದರೆ ಅವರಲ್ಲಿ ದೈವಿ ಗುಣ ಇದೆ. ಅದಕ್ಕೋಸ್ಕರ ಅವರಿಗೆ ದೈವಿ ಗುಣ ಉಳ್ಳಂಥವರು ಅಂತಾರೆ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ
हम भी बाप द्वारा ऐसे दैवी गुण धारण कर रहे हैं। ಈಗ ನೀವು ಮಕ್ಕಳು ಕೂಡ ತಿಳ್ಕೊಂಡಿದ್ದೀರಾ, ನಾವು ತಂದೆಯ ಮೂಲಕ ಈ ರೀತಿ ದೈವಿ ಗುಣ ಧಾರಣೆ ಮಾಡ್ಕೊಳ್ತಿದ್ದೇವೆ. ಸತ್ಯುಗ ಮೇ ಪುರುಷಾರ್ಥ ನೈ ಕರೆಂಗೆ ವಹಾ ತೋ ಹೇ ಪ್ರಾರಬ್ಧ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಪುರುಷಾರ್ಥ ಮಾಡಂಗಿಲ್ಲ, ಅದಿರೋದು ಪ್ರಾರಬ್ಧ. ಯಾ पुरुषार्थ कर दैवी गुण धारण करने हैं, सदैव अपनी जांच रखनी है. हम बाबा को कहाँ तक याद कर तमो प्रधान से सतो प्रधान बन रहे हैं. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಇರೋದು ಪ್ರಾರಬ್ಧ. ಇಲ್ಲಿ ಪುರುಷಾರ್ಥ ಮಾಡಿ ದೈವಿ ಗುಣ ಧಾರಣೆ ಮಾಡ್ಕೊಳ್ತೇವೆ. ಸದೈವ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕಾಗಿದೆ. ನಾವು ಬಾಬನನ್ನು ಎಲ್ಲಿವರೆಗೆ ನೆನಪು ಮಾಡಿ ತಮೋಪ್ರಧಾನದಿಂದ ಸತೋಪ್ರಧಾನ ಆಗ್ತಿದ್ದೇವೆ. ಜಿತನಾ ಬಾಪ್ ಕೋ ಯಾದ್ ಕರೆಂಗೆ ಉತ್ನಾ ಸತೋಪ್ರಧಾನ್ ಬನೆಂಗೆ. ಬಾಬಾ ಹೇಳ್ತಾರೆ ಎಷ್ಟು ನಾವು ತಂದೆಯನ್ನು ನೆನಪು ಮಾಡ್ತೀವೋ ಅಷ್ಟು ಸತೋಪ್ರಧಾನರಾಗ್ತೇವೆ. ಬಾಪ್ ತೋ ಸದೈವ ಸತೋಪ್ರಧಾನ್ ಹೇ. ಅಭಿ ಭಿ ಪತಿ ದುನಿಯಾ ಪತಿತ್ ಭಾರತ್ ಹೇ. ತಂದೆಯಂತೂ ಸದಾ ಸತೋಪ್ರಧಾನ ಆಗಿದ್ದಾರೆ. ಈಗಂತೂ ಪತಿತ ಜಗತ್ತು ಪತಿತ ಭಾರತ ಇದೆ. ಪಾವನ್ ದುನಿಯಾ ಮೇ ಪಾವನ್ ಭಾರತ. तुम्हारे पास प्रदर्शनी आदि में भिन्न भिन्न प्रकार के मनुष्य आते हैं. ಶುಭಾಬ ಹೇಳ್ತಾರೆ ಪಾವನ ಜಗತ್ತಿನಲ್ಲಿ ಪಾವನ ಭಾರತ ಇತ್ತು, ನಮ್ಮಲ್ಲಿಯೂ ಕೂಡ ಪ್ರದರ್ಶನಿಯಲ್ಲೆಲ್ಲ ಭಿನ್ನ ಭಿನ್ನ ಪ್ರಕಾರದ ಮನುಷ್ಯರು ಬರ್ತಾರೆ. ಕೈ कहते हैं जैसे भोजन जरूरी है वैसे यह विकार ही भोजन है, इनके बिना मर जाएंगे. ಕೆಲವರು ಹೇಳ್ತಾರಂತೆ ಹೇಗೆ ಜೀವನಕ್ಕೆ ಊಟ ಬೇಕೋ ಹಾಗೆಯೇ ಈ ವಿಕಾರನೂ ಕೂಡ ಒಂದು ರೀತಿ ಭೋಜನ ಇದ್ದ ಹಾಗೆ, ಇದನ್ನು ಬಿಟ್ಟರೆ ನಾವು ಸತ್ತೋಗ್ತೇವೆ ಅಂತ. अब ऐसी बात तो है नहीं. ಸನ್ಯಾಸಿ ಪವಿತ್ರ ಬಂತೆ तो फिर मर जाते हैं क्या. ಬಾಬಾ ಹೇಳ್ತಾರೆ ಇಂಥ ಮಾತಂತೂ ಅಲ್ಲ, ಸನ್ಯಾಸಿಗಳು ಕೂಡ ಇವತ್ತು ಪವಿತ್ರ ಇರ್ತಾರೆ ತಾನೆ, ಹಾಗಾದರೆ ಅವ್ರು ಸಾಯ್ತಾರೇನು. ऐसे ऐसे बोलने वाले के लिए समझा जाता कोई बहुत अजामिल जैसे पापी होंगे जो ऐसे ऐसे कहते हैं. ಬಾಬಾ ಹೇಳ್ತಾರೆ ಈ ರೀತಿ ಮಾತಾಡುವಂಥವ್ರ ಬಗ್ಗೆ ತಿಳ್ಕೊಳ್ಳಾಗ್ತದೆ ಇವರು ಅತಿಯಾದ ಪಾಪಿಗಳು ಅಂತ, ಅಜಾಮಿಲ್ನಂಥ ಪಾಪಿಗಳು ಈ ರೀತಿ ಮಾತಾಡ್ತಾರೆ ಅಂತ. बोलना चाहिए क्या इस बिगर तुम मर जाएंगे जो भोजन से इनकी भेंट करते हो. ಬಾಬಾ ಹೇಳ್ತಾರೆ ಅವ್ರಿಗೆ ಹೇಳಬೇಕಂತೆ, ಅಲ್ಲ ಊಟಕ್ಕೆ ಹೋಲಿಸ್ತೀರಲ್ಲ ನೀವು ವಿಕಾರವನ್ನು, ವಿಕಾರ ಇಲ್ದಿದ್ರೆ ನೀವು ಸತ್ತೋಗ್ತೀರಾ. ಸ್ವರ್ಗ ಮೇ ಆನೆ ವಾಲೆ ಜೋ ಹೋಂಗೆ ವಹ ಹೋಂಗೆ ಸತೋ ಪ್ರಧಾನ್, ಫಿರ್ ಪೀಚೆ ಸತ್ತೋ ರಜೋ ತಮೋ ಮೇ ಆತೆ ಹೇನ. ಸ್ವರ್ಗದಲ್ಲಿ ಬರುವಂಥವರಾಗಿರ್ತಾರೆ ಸತೋ ಪ್ರಧಾನ. ಬಾಬಾ ಹೇಳ್ತಾರೆ ನಂತರ ಬರುವಂಥವರು ಸತೋ ರಜೋ ತಮೋದಲ್ಲಿ ಬರ್ತಾರಲ್ವ. जो पीछे आते हैं उन आत्माओं ने निर्विकारी दुनिया तो देखी ही नहीं है. ಬಾಬಾ ಹೇಳ್ತಾರೆ ಕೊನೆಗೆ ಬರೋರಂತೂ ನಿರ್ವಿಕಾರಿ ಜಗತ್ತನ್ನು ನೋಡೇ ಇಲ್ಲ ಅಂತ. तो वह आत्मा ऐसे ऐसे कहेंगे किन बिगर हम रह नहीं सकते. ಅಂದಮೇಲೆ ಆತ್ಮಗಳು ಈ ರೀತಿ ಹೇಳ್ತಾರೆ ಇದಿಲ್ಲದೆ ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. सूर्यवंशी जो होंगे उनको तो फॉरेन बुद्धि में आएगा, यह तो सत्य बात है. ಇನ್ನು ಸೂರ್ಯವಂಶಿಗಳು ಯಾರು ಇರ್ತಾರೋ ಅವರಂತೂ ತಕ್ಷಣ ಹೇಳ್ತಾರೆ इदंतु सत्य मातु. बरोबर स्वर्ग में विकार का नाम निशान नहीं था. भिन्न भिन्न प्रकार के मनुष्य भिन्न भिन्न प्रकार की बातें करते हैं. ಅವಶ್ಯವಾಗಿ ಸ್ವರ್ಗದಲ್ಲಿ ವಿಕಾರದ ನಾಮ ನಿಶಾನ್ ಕೂಡ ಇರಲಿಲ್ಲ. ಭಿನ್ನ ಭಿನ್ನ ಪ್ರಕಾರದ ಮನುಷ್ಯರಾಗಿರೋ ಕಾರಣ ಭಿನ್ನ ಭಿನ್ನ ಪ್ರಕಾರದ ಮಾತುಗಳನ್ನು ಹೇಳ್ತಾ ಇರ್ತಾರೆ. ತುಮ್ ಸಮಸ್ತೆ ಕೌನ್ ಕೌನ್ ಫೂಲ್ ಬನ್ನೇ ವಾಲೆ ಹೇ, ಕೊಯ್ ತೋ ಕಾಂಟೆ ಹಿ ರಹ ಜಾತೆ. ನೀವು ತಿಳ್ಕೊಂಡಿದ್ದೀರಾ ಯಾರ್ಯಾರು ಹೂ ಆಗುವಂಥವರಿದ್ದಾರೆ, ಯಾರು ಮುಳ್ಳಾಗಿನೇ ಉಳ್ಕೊಳ್ತಾರೆ ಅಂತ. ಸ್ವರ್ಗ ಕಾ ನಾಮ್ ಹೇ ಫೂಲೋಂ ಕಾ ಬಗೀಚಾ, ಯಹ ಹೇ ಕಾಂಟೋಂ ಕಾ ಜಂಗಲ್. ಬಾಬಾ ಹೇಳ್ತಾರೆ ಸ್ವರ್ಗದ ಹೆಸರಾಗಿದೆ ಹೂಗಳ ತೋಟ, ಇದು ಮುಳ್ಳಿನ ಕಾಡು. ಕಾಂಟೆ ಭಿ ಅನೇಕ ಪ್ರಕಾರಕ್ಕೆ ಹೋತೆ ಹೇ ನ, ಅಭಿ ತುಮ್ ಜಾನ್ತಿ ಹಮ್ ಫೂಲ್ ಬನ್ ರಹೆ ಹೇ. ಮುಳ್ಳು ಕೂಡ ಅನೇಕ ಪ್ರಕಾರದಿರ್ತದೆ. ಈಗ ನೀವು ತಿಳ್ಕೊಂಡಿದ್ದೀರಾ ನಾವು ಹೂ ಆಗ್ತಿದ್ದೇವೆ. ಬರೋಬ್ಬರಿ ಲಕ್ಷ್ಮೀನಾರಾಯಣ್ ಸದಾ ಗುಲಾಬ್ ಕೆ ಫೂಲ್ ಹೇ, ಇನ್ಕೋ ಕಹೆಂಗೆ ಕಿಂಗ್ ಆಫ್ ಫ್ಲವರ್ಸ್. ಬಾಬಾ ಹೇಳ್ತಾರೆ ಅವಶ್ಯವಾಗಿ ಲಕ್ಷ್ಮೀನಾರಾಯಣರು ಸದಾ ಗುಲಾಬಿ ಹೂವಾಗಿದ್ದಾರೆ. ಇದಕ್ಕೆ ಹೇಳಲಾಗ್ತದೆ ಹೂವಿನ ರಾಜ ಅಂತ. दैवी फॉलोअर्स का राज्य है ना, जरूर उन्होंने भी पुरुषार्थ किया होगा, पढ़ाई से बने हैं ना. ಬಾಬಾ ಹೇಳ್ತಾರೆ ದೈವಿ ಹೂಗಳ ರಾಜ್ಯನೂ ಇದೆಯಲ್ವ, ಅವಶ್ಯವಾಗಿ ಅವರು ಕೂಡ ಪುರುಷಾರ್ಥ ಮಾಡಿರಬೇಕಲ್ಲ, ಶಿಕ್ಷಣದಿಂದಲೇ ಆಗಿರೋದು ತಾನೆ. तुम जानते हो अभी हम ईश्वरीय फैमिली के बने हैं, पहले तो ईश्वर को जानते ही नहीं थे. ಬಾಬಾ ಹೇಳ್ತಾರೆ ಈಗ ನಾವೆಲ್ಲ ಈಶ್ವರೀಯ ಕುಟುಂಬದವರಾದ್ವಿ, ಮೊದಲೆಲ್ಲ ಈಶ್ವರನನ್ನು ನಾವು ತಿಳ್ಕೊಂಡೇ ಇರಲಿಲ್ಲ. बाप ने आकर के यह फैमिली बनाई है. बाप पहले स्त्री को अडॉप्ट करते हैं, फिर उन द्वारा बच्चों को रचते हैं. ತಂದೆ ಬಂದು ಈ ಒಂದು ಕುಟುಂಬವನ್ನು ರೂಪಿಸಿದರು. ತಂದೆ ಫಸ್ಟು ಸ್ತ್ರೀಯನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ, ಅವ್ರ ಮೂಲಕ ಮಕ್ಕಳಿಗೆ ಜನ್ಮ ಕೊಡ್ತಾರೆ, ಅಂದರೆ ರಚನೆ ಮಾಡ್ತಾರೆ.
बाप ने भी इनको अडॉप्ट किया, फिर इन द्वारा बच्चों को रचा. ಬಾಬಾ ಫಸ್ಟು ಇವರನ್ನು ಅಡಾಪ್ಟ್ ಮಾಡಿಕೊಂಡ್ರು, ಇವ್ರ ಮೂಲಕ ಮಕ್ಕಳನ್ನು ರಚನೆ ಮಾಡಿದರು. ಯಸ ಬ್ರಹ್ಮ ಕುಮಾರ್ ಕುಮಾರಿಯ ಏನು ಯ ನಾತಾ ಪ್ರವೃತ್ತಿ ಮಾರ್ಗಕ ಹೋ ಜಾತ. ಬಾಬಾ ಹೇಳ್ತಾರೆ ಇವರೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರಲ್ವ, ಈ ಸಂಬಂಧ ಪ್ರವೃತ್ತಿ ಮಾರ್ಗದಾಗ್ಬಿಡ್ತದೆ. ಸನ್ಯಾಸಿಯೋ ಕಾ ಹೇ ನಿವೃತ್ತಿ ಮಾರ್ಗ, ಉಸ್ಮೆ ಕೊಯ್ ಮಮ್ಮ ಬಾಬಾ ನೈ ಕತೆ. ಸನ್ಯಾಸಿಗಳದ್ದು ನಿವೃತ್ತಿ ಮಾರ್ಗ, ಅದರಲ್ಲಿಯೂ ಕೂಡ ಯಾರು ಮಮ್ಮ ಬಾಬಾ ಅಂತ ಹೇಳೋದಿಲ್ಲ. ಯಾ ತುಮ್ ಮಮ್ಮ ಬಾಬಾ कहते हो और जो भी सत्संग है वह सब निवृत्ति ಮಾರ್ಗಕ್ಕೆ है. ಬಾಬಾ ಹೇಳ್ತಾರೆ ಇಲ್ಲಿ ಮಮ್ಮ ಬಾಬಾ ಅಂತ ಹೇಳಲಾಗ್ತದೆ. ಇನ್ನು ಯಾರೆಲ್ಲ ಸತ್ಸಂಗದಲ್ಲಿದ್ದಾರೋ ಅವರೆಲ್ಲ ನಿವೃತ್ತಿ ಮಾರ್ಗದವರು. ಏಕಿ ಬಾಪ್ ಹೇ ಜಿಸ್ಕೋ ಮಾತ್ ಪಿತಾ ಕಹ ಪುಕಾರ್ತೆ. ಇವರೊಬ್ಬರೇ ತಂದೆ, ಇವರಿಗೆ ನಾವು ನೀವೇ ತಂದೆ ತಾಯಿ ಅಂಥೇಳಿ ಕರಿತೇವೆ. बाबा इट समझाते हैं भारत में पवित्र प्रवृत्ति मार्ग था, अब अपवित्र हो गया है. ಬಾಬಾ ಕುತ್ಕೊಂಡು ತಿಳಿಸ್ಕೊಡ್ತಾರೆ, ಭಾರತದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗ ಇತ್ತು, ಈಗ ಅಪವಿತ್ರ ಆಗಿದೆ. ಮೈ ಫಿರ್ಸೆ ವಹಿ ಪ್ರವೃತ್ತಿ ಮಾರ್ಗ ಸ್ಥಾಪನೆ ಕರ್ತಾವು, ಈಗ ನಾನು ಮತ್ತೆ ಅದೇ ಪ್ರವೃತ್ತಿ ಮಾರ್ಗವನ್ನು ಸ್ಥಾಪನೆ ಮಾಡ್ತೇನೆ. ತುಮ್ ಜಾನ್ತಿ ಹಮಾರ ಧರ್ಮ ಬಹುತ್ ಸುಖ ದೇನೆ ವಾಲ ಹೈ. ನೀವು ತಿಳ್ಕೊಂಡಿದ್ದೀರಾ ನಮ್ಮ ಧರ್ಮ ಭಾಳ ಸುಖ ಕೊಡುವಂಥದ್ದು. ಫಿರ್ ಹಮ್ ಅವ್ರ ಪುರಾಣೆ ಧರ್ಮ ವಾಲೋಂ ಕಾ ಸಂಘ ಕ್ಯೂ ಕರೆ. ಹಾಗಾದರೆ ನಾವು ಮತ್ತೆ ಈ ಹಳೆಯ ಧರ್ಮದವರ ಸಂಘ ಯಾಕೆ ಮಾಡೋದು? तुम स्वर्ग में कितने सुखी बनते हो, ಹೀರೆ ಜವಾರೋಂಕೆ ಮಹಲ್ ಹೋತೆ. ಬಾಬಾ ಹೇಳ್ತಾರೆ ನೀವು ಸ್ವರ್ಗದಲ್ಲಿ ಎಷ್ಟು ಸುಖಿಗಳಾಗ್ತೀರಾ ಅಂದರೆ ವಜ್ರ ವೈಡೂರ್ಯಗಳ ಮಹಲೇ ಇರ್ತದೆ ಅಲ್ಲಿ. ಯಾಬಲ್ ಅಮೇರಿಕಾ ರಷ್ಯಾ ಆದಿ ಮೇ ಕಿತ್ನೆ ಸಾಹುಕಾರ ಹೇ ಪರಂತು ಸ್ವರ್ಗ ಜೈಸೆ ಸುಖ ಹೋ ನ ಸಕೆ. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಇವತ್ತು ಅಮೇರಿಕಾ ಇರ್ಬೋದು, ರಷ್ಯಾ ಇರ್ಬೋದು, ಇಲ್ಲೆಲ್ಲ ಭಾಳ ಜನ ಸಾಹುಕಾರಿದ್ದಾರೆ, ಶ್ರೀಮಂತರಿದ್ದಾರೆ, ಆದರೆ ಸ್ವರ್ಗದ ಸುಖದ ಮುಂದಿದೇನೂ ಅಲ್ಲ ಅಂತಾರೆ ಬಾಬಾ. सोने की ईंटों जैसे महल तो कोई ಬನಾ ನೈ ಸಕ್ಕೆ. ಬಾಬಾ ಹೇಳ್ತಿದ್ರೆ ಚಿನ್ನದ ಇಟ್ಟಂಗಿಗಳಿಂದ ಮಾಡಿರುವಂಥ ಮಹಲನ್ನಂತೂ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೋನೆಕೆ ಮಹಲ್ ಹೋತೆ ಈ ಸತ್ಯುಗ್ ಮೇ, ಚಿನ್ನದ ಮಹಲ್ ಇರೋದೇ ಸತ್ಯುಗದಲ್ಲಿ ಅಂತಾರೆ ಬಾಬಾ. ಯಾ ಸೋನಾ ಹೈ ಹಿ ಕಹಾ, ವಹಾ ತೋ ಹರ್ ಜಗ ಹೀರೆ ಜವಾರತ್ ಲಗೆ ಹುಯೇ ಹೋಂಗೆ. ಬಾಬಾ ಹೇಳ್ತಾರೆ ಇಲ್ಲಿ ಚಿನ್ನ ಎಲ್ಲಿದೆ, ಅಲ್ಲಿ ಅಂತೂ ಪ್ರತಿ ಜಾಗದಲ್ಲೂ ವಜ್ರ ವೈಡೂರ್ಯಗಳೇ ತುಂಬಿಕೊಂಡಿರ್ತದೆ. ಯಾ ತೋ ಹೇರೋಂ ಕಾ ಭಿ ಕಿತ್ನಾ ದಾಮ್ ಹೋ ಗಯಾ ಹೇ ಯೆ ಸಬ್ ಮಿಟ್ಟಿ ಮೇ ಮಿಲ್ ಜಾಯೆಂಗೆ. ಬಾಬಾ ಹೇಳ್ತಾರೆ ಇಲ್ಲಿ ವಜ್ರಕ್ಕೂ ಕೂಡ ಎಷ್ಟು ಬೆಲೆ ಆಗಿಬಿಟ್ಟಿದೆ, ಇದೆಲ್ಲ ಮಣ್ಣು ಪಾಲಾಗ್ಬಿಡ್ತದೆ. ಬಾಬಾನೇ ಸಮझाए है नई दुनिया में फिर सब नई खानियाँ बर्तु हो जाएगी, अभी ये सब ಖಾಲಿ ಹೋಗ್ತಿ रहेंगे. ಬಾಬಾ ತಿಳಿಸ್ಕೊಡ್ತಾರೆ ಹೊಸ ಜಗತ್ತಿನಲ್ಲಿ ಇದೆಲ್ಲ ಹೊಸ ಗಣಿಗಳು ತುಂಬ್ಕೊಂಡ್ಬಿಡ್ತವೆ, ಈಗಂತೂ ಇವೆಲ್ಲ ಖಾಲಿಯಾಗಿಬಿಟ್ಟಿವೆ. दिखाते सागर ने हीरे जवाहरातों की थालियाँ भेंट की, हीरे जवाहरात तो वहाँ तुमको ढेर मिलेंगे. ತೋರಿಸ್ತಾರಲ್ವ ಸಾಗರ ವಜ್ರ ವೈಡೂರ್ಯಗಳ ತಟ್ಟೆ ತುಂಬಿಸ್ಕೊಂಡೇ ಕೊಟ್ಟರು ಅಂತ, ವಜ್ರ ವೈಡೂರ್ಯಗಳಂತೂ ನಿಮಗಲ್ಲಿ ಬೇಕಾದಷ್ಟು ಸಿಗ್ತದೆ ಅಂತಾರೆ ಬಾಬಾ. ಸಾಗರ್ ಕೋ ಭಿ ದೇವತಾ ರೂಪ ಸಮಜ್ತೆ ಹೇ, ತುಮ್ ಸಮಜ್ತೆ ಬಾಪ್ ತೋ ಜ್ಞಾನ ಕಾ ಸಾಗರ್ ಹೇ. ಅಲ್ಲಿ ಸಮುದ್ರ ಅಂದರೆ ಸಾಗರವನ್ನು ದೇವತೆಯ ರೂಪದಲ್ಲಿ ತೋರಿಸ್ತಾರೆ, ಅಂದರೆ ತಿಳ್ಕೊಳ್ತಾರೆ. ನೀವು ತಿಳ್ಕೊಂಡಿದ್ದೀರಾ, ಬಾಬಾ ಅಂತೂ ಜ್ಞಾನದ ಸಾಗರ ಆಗಿದ್ದಾರೆ. ಸದಾ ಉಲ್ಲಾಸ ರहे कि ज्ञान सागर बाप हमें रोज़ ज्ञान रत्नों जवाहरातों की थालियाँ भरकर देते हैं. ಸದಾ ಉಲ್ಲಾಸ ಇರಬೇಕು. ಜ್ಞಾನ ಸಾಗರನಾಗಿರುವಂಥ ತಂದೆ ನಮಗೆ ದಿನಾ ಜ್ಞಾನ ರತ್ನ ವಜ್ರ ವೈಡೂರ್ಯಗಳ ತಟ್ಟೆ ತುಂಬಿಸಿನೇ ಕೊಡ್ತಾರೆ. ಬಾಕಿ ಇವತ್ತು ಪಾನಿ ಕಾ ಸಾಗರ್ ಹೇ, ಇನ್ನು ಉಳಿದಿರೋದಂತೂ ನೀರಿನ ಸಾಗರ. ಬಾಪ್ ತುಮ್ ಬಚ್ಚೋಂ ಕೋ ಜ್ಞಾನ ರತ್ನ ದೇತೆ ಹೇ ಜೊ ತುಮ್ ಬುದ್ಧಿ ಮೇ ಭರ್ತಿ ಹೋ, ಅದನ್ನು ನೀವು ಬುದ್ಧಿಯಲ್ಲಿ ತುಂಬಿಕೊಳ್ತೀರ. ಯಾವುದನ್ನು? ಶುಭಾಬ ಕೊಡುವಂಥ ಜ್ಞಾನ ರತ್ನಗಳನ್ನು. ಜಿತ್ನಾ ಯೋಗ ಮೇ रहेंगे ಉತ್ನಾ ಬುದ್ಧಿ ಕಂಚನ್ ಹೋತಿ ಜಾಯೇಗಿ. ಎಷ್ಟು ಬಾಬನ ನೆನಪಿನಲ್ಲಿರ್ತೀವೋ ಅಷ್ಟು ನಮ್ಮ ಬುದ್ಧಿ ಕಂಚನ ಚಿನ್ನದ ಸಮಾನ ಆಗ್ತಾ ಹೋಗ್ತದೆ. ಯ ಅವಿನಾಶಿ ಜ್ಞಾನ ರತ್ನಿ ಹಿ ತುಮ್ ಸಾಥ್ ಲೇ ಜಾತಿ ಹೋ, ಬಾಪ್ ಕಿ ಯಾದ್ ಅವ್ರ ಯ ನಾಲೆಜೇ ಮುಖ್ಯ. ಈ ಅವಿನಾಶಿ ಜ್ಞಾನ ರತ್ನಗಳನ್ನೇ ನಾವು ಜೊತೆಗೆ ತೊಗೊಂಡು ಹೋಗ್ತೇವೆ. ಇಲ್ಲಿ ತಂದೆಯ ನೆನಪು ಮತ್ತು ಈ ಜ್ಞಾನ ಮುಖ್ಯವಾಗಿದೆ. ತುಮ್ ಬಚ್ಚೋಂ ಕೋ ಅಂದರ್ ಮೇ ಬಡಾ ಉಲ್ಲಾಸ ರಹನಾ ಚಾಹಿ, ಬಾಪ್ ಬಿ ಗುಪ್ತ ತುಮ್ ಬಿ ಗುಪ್ತ ಸೇನಾ ಹೋ. ನೀವು ಮಕ್ಕಳ ಒಳಗಡೆಯಲ್ಲಿ ಬಹಳ ಉಲ್ಲಾಸ ಇರಬೇಕು. ತಂದೆನೂ ಗುಪ್ತ, ಜೊತೆಗೆ ನೀವು ಕೂಡ ಗುಪ್ತ ಸೈನ್ಯ ಆಗಿದ್ದೀರಿ. ನಾನ್ ವೈಲೆನ್ಸ್ ಅನ್ನೋನ್ ವಾರಿಯರ್ಸ್ ಕಾತೆ ಹೇನ ಫಲಾನ ಬಹುತ್ ಫಲ್ವಾನ್ ವಾರಿಯರ್ಸ್ ಹೇ. ಬಾಬಾ ಹೇಳ್ತಿದ್ದಾರೆ ಅಹಿಂಸಕರು, ಗುಪ್ತ ಸೈನಿಕರು ಅಂತ ಹೇಳ್ತಾರಲ್ವ, ಇಂಥವ್ರು ದೊಡ್ಡ ಫೈಲ್ವಾನ್ ಆಗಿದ್ದಾರೆ, ಯುದ್ಧದಲ್ಲಿ ಫೈಲ್ವಾನ್ ಇವರು ಅಂತ. ಪರಂತು नाम निशान का पता नहीं है, ऐसे तो हो नहीं सकता. गवर्नमेंट के पास एक एक नाम निशान पूरा होता है. ಬಾಬಾ ಹೇಳ್ತಾರೆ ಈ ಸೈನಿಕರದ್ದು ನಾಮ ನಿಶಾನ್ ಇಲ್ಲ ಅಂತ ಹೇಳಕ್ಕೆ ಬರಲ್ಲ.
ಈ ಥರನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಗೌರ್ಮೆಂಟ್ ಹತ್ರ ಒಬ್ಬೊಬ್ರದ್ದು ನಾಮ್ ನಿಶಾನ್ ಎಲ್ಲನೂ ಕೂಡ ಇರ್ತದೆ. ಅನ್ನೋನ್ ವಾರಿಯರ್ಸ್, ನಾನ್ ವೈಲೆನ್ಸ್ ಯ ತುಮಾರಾ ನಾಮ್ ಹೇ. ಬಾಬಾ ಹೇಳ್ತಾರೆ, ಬಹಳ ಬೆಲೆ ಬಾಳುವಂತಹ ಸೈನಿಕರು ನೀವು, ಅಹಿಂಸಾ ಗುಪ್ತ ಸೈನಿಕರು, ಇದು ನಿಮ್ಮ ಹೆಸರೇ. सबसे पहली हिंसा है यह विकार जो ही आदि मध्य अंत दुख देते हैं, इसलिए तो कहते हैं हे पतित पावन, हम पतितों को आकर पावन बनाओ. ಮೊದಲಿಗೆ ಹಿಂಸೆಯಾಗಿದೆ ಈ ವಿಕಾರ. ಯಾರೆಲ್ಲ ಆದಿ ಮಧ್ಯಾಂತ್ಯ ದುಃಖ ಕೊಡ್ತಾರೋ ಅದಕ್ಕೋಸ್ಕರ ಹೇಳಲಾಗ್ತದೆ, ಹೇ ಪತಿತ ಪಾವನ, ನಾವು ಪತಿತರನ್ನು ಬಂದು ಏನು ಮಾಡು, ಪಾವನ ಮಾಡು. पावन दुनिया में एक भी पतित नहीं हो सकता, यह तो तुम बच्चे जानते हो. अभी हम भगवान के बच्चे बने हैं, बाप से वर्षा लेने, परंतु माया भी कम नहीं है. ಬಾಬಾ ಹೇಳ್ತಾರೆ, ಪಾವನ ಜಗತ್ತಿನಲ್ಲಿ ಒಬ್ಬರು ಕೂಡ ಪತಿತರಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ. ಈಗಲೂ ಕೂಡ ನಾವು ಭಗವಂತನ ಮಕ್ಕಳಾಗಿದ್ದೇವೆ, ತಂದೆಯಿಂದ ಆಸ್ತಿ ತಗೊಳ್ಳಿಕ್ಕೆ. ಆದರೆ ಮಾಯೇನು ಕಡಿಮೆ ಇಲ್ಲ ಅಂತಾರೆ ಬಾಬಾ. ಮಾಯಾ का एक ही थप्पड़ ऐसा लगता है जो एकदम गटर में गिरा देती है. ಮಾಯೆ ಒಂದೇ ಕಪಾಳಿಗೆ ಹಿಂಗೆ ಬಾರಿಸ್ತದಲ್ಲ. ಬಾಬಾ ಹೇಳ್ತಾರೆ, ಮಕ್ಕಳು ಗಟ್ರನಲ್ಲೇ ಬಿದ್ದುಬಿಡ್ತಾರೆ. ವಿಕಾರ ಮೇ ಜೋ ಗಿರ್ತೆ ಹೇ ತೋ ಬುದ್ಧಿ ಏಕದಮ್ ಚಟ್ ಹೋ ಜಾತಿ ಹೇ. ವಿಕಾರದಲ್ಲೇನು ಬಿದ್ದುಬಿಡ್ತಾರಲ್ಲ, ಬುದ್ಧಿ ಭ್ರಷ್ಟ ಆಗಿಬಿಡ್ತದೆ ಅಂತಾರೆ ಬಾಬಾ. बाप कितना समझाते, आपस में देहदारी से कभी प्रीत नहीं रखो, तुमको प्रीत रखनी है एक बाप से. ಬಾಬಾ ಎಷ್ಟೆಲ್ಲ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಯಾವುದೇ ದೇಹದಾರಿಯ ಜೊತೆ ಪ್ರೀತಿ ಇಟ್ಕೊಳ್ಬೇಡಿ, ನೀವು ಪ್ರೀತಿ ಇಟ್ಕೊಳ್ಬೇಕು ಒಬ್ಬ ತಂದೆಯಲ್ಲಿ. कोई भी देहदारी से प्यार नहीं रखना है, मोहब्बत नहीं रखनी है. ಯಾವುದೇ ದೇಹದಾರಿಯ ಜೊತೆಗೆ ಪ್ರೀತಿ ಇಟ್ಕೊಳ್ಬೇಡ್ರಿ ಅಂತಾರೆ ಬಾಬಾ. ಪ್ರೀತಿನೂ ಮಾಡಿಕೊಡ್ದು. ಮೊಹಬ್ಬತ್ ರಖನಿ ಹೇ ಉನ್ಸೆ ಜೋ ದೇಹ ರಹಿತ ವಿಚಿತ್ರ ಬಾಪ್ ಹೇ. ಪ್ರೀತಿ ಇಟ್ಕೊಳ್ಬೇಕು ಯಾರ ಜೊತೆಗೆ, ಯಾರಿಗೆ ಚಿತ್ರ ಇಲ್ಲ ಅಂದರೆ ಯಾರಿಗೆ ದೇಹ ಇಲ್ಲ ಆ ತಂದೆ ಜೊತೆಗೆ. ಬಾಪ್ ಕಿತ್ನಾ ಸಮಜಾತಿರತ್ತೆ ಫಿರ್ ಭೀ ಸಮಜ್ತೇನೆ. ಎಷ್ಟೆಲ್ಲ ಬಾಬಾ ಹೇಳಿದ್ರು ಕೂಡ ಮಕ್ಕಳು ತಿಳ್ಕೊಳ್ಳೋದೇ ಇಲ್ಲ. ತಕ್ದೀರ್ ಮೇ ನೈ ಹೇ ತೋ ಏಕ್ ದೋ ಕಿ ದೇಹ ಮೇ ಫಸ್ ಪಡ್ತೆ ಹೇ. ಅದೃಷ್ಟದಾಗ ಇಲ್ಲ ಅಂತಂದರೆ ಒಬ್ರು ಇನ್ನೊಬ್ಬರ ದೇಹದಲ್ಲಿ ಆಕರ್ಷಣೆ ಆಗಿಬಿಡ್ತಾರೆ. ಬಾಬಾ ಕಿತ್ನಾ ಸಮಜಾತೆ, ತುಮ್ ಭೀ ರೂಪ ಹೋ, ಆತ್ಮ ಅವ್ರ ಪರಮಾತ್ಮ ಕಾ ರೂಪ್ ತೋ ಏಕ್ ಹಿ ಹೇ. ಎಷ್ಟೆಲ್ಲ ಬಾಬಾ ತಿಳಿಸ್ಕೊಡ್ತಾರೆ, ನೀವು ಕೂಡ ಯೋಗಿಗಳಾಗಿದ್ದೀರಿ, ಆತ್ಮ ಪರಮಾತ್ಮನ ರೂಪ ಒಂದೇ ಆಗಿದೆ. ಆತ್ಮ ಚೋಟಿ ಬಡಿ ನೈ ಹೋತಿ, ಆತ್ಮ ಸಣ್ಣದು ಆಗೋದಿಲ್ಲ ದೊಡ್ಡದು ಆಗೋದಿಲ್ಲ. ಆತ್ಮ ಅವಿನಾಶಿ ಹೇ, ಹರೇಕ ಡ್ರಾಮಾ ಮೇ ಪಾರ್ಟ್ ನೋಂದಾ ಹುವಾ ಹೇ. ಆತ್ಮ ಅವಿನಾಶಿಯಾಗಿದೆ, ಪ್ರತಿಯೊಬ್ಬರದ್ದು ನಾಟಕದಲ್ಲಿ ಪಾತ್ರ ಫಿಕ್ಸ್ ಇದೆ. ಅಭಿ ಕಿತ್ನೇ ಡೇರ್ ಮನುಷ್ಯ ಹೇ ಫಿರ್ 9-10 ಲಾಖ್ ಹೋಂಗೆ. ಇವತ್ತು ಮನುಷ್ಯರ ಸಂಖ್ಯೆ ಎಷ್ಟಿದೆ ನೋಡ್ರಿ ಅಂತಾರೆ ಬಾಬಾ. ಮುಂದೆ 9-10 ಲಕ್ಷ ಜನ ಆಗಿಬಿಡ್ತಾರೆ. ಸತ್ಯುಗ ಆದಿ ಮೇ ಕಿತ್ನಾ ಛೋಟಾ ಝಾಡ್ ಹೋತಾ ಹೇ. ಬಾಬಾ ಹೇಳ್ತಾರೆ, ಸತ್ಯುಗದ ಆದಿಯಲ್ಲಿ ಎಷ್ಟು ಸಣ್ಣದಾಗ್ಬಿಡ್ತದೆ ವೃಕ್ಷ. ಪ್ರಲಯ ತೋ ಕಭಿ ಹೋತಿ ನಹಿ, ತುಮ್ ಜಾನ್ತೆ ಹೋ. ಜೋ ಬಿ ಮನುಷ್ಯ ಮಾತ್ರ ಹೇ ಉನ್ ಸಬ್ಕಿ ಆತ್ಮ ಏ ಮೂಲ ವತನ್ ಮೇ ರಹತಿ ಹೇ. ಶಿವಬಾಬಾ ಹೇಳ್ತಾರೆ, ಪ್ರಳಯ ಅಂತೂ ಆಗಲ್ಲ, ಅದರಿಂದ ಇಡೀ ವೃಕ್ಷ ಹುಟ್ಕೊಳ್ತದೆ. ಮನುಷ್ಯ ಮಾತ್ರರೇನಿದ್ದಾರೆ ಅವರೆಲ್ಲರ ಆತ್ಮಗಳು ಮೂಲವತನದಲ್ಲಿರ್ತವೆ ಅಂತಾರೆ ಬಾಬಾ. ಉನ್ಕಾ ಬಿ ಝಾಡ್ ಹೇ, ಅವ್ರದ್ದು ಕೂಡ ವೃಕ್ಷ ಇದೆ. ಬೀಜ ಡಾಲಾ ಜಾತಾ ಹೇ, ಉನ್ಸೆ ಸಾರಾ ಝಾಡ್ ನಿಕಲ್ತಾ ಹೇ ನಾ. ಈಗ ಬೀಜ ಹಾಕಲಾಗ್ತದೆ, ಆ ಬೀಜದಿಂದ ಒಂದು ವೃಕ್ಷ ಹುಟ್ಕೊಳ್ತದೆ ತಾನೆ. ಪಹಲೆ ಪಹಲೆ 2 ಪತ್ತೆ ನಿಕಲ್ತೆ ಹೇ, ಯಹ ಬಿ ಬೇಹದ್ ಕಾ ಝಾಡ್ ಹೇ. ಗೋಲೆ ಪರ್ ಸಮझाना ಕಿತ್ನಾ ಸಹಜ ಹೇ, ವಿಚಾರ ಕರೋ. ಮೊದಲಿಗೆ ಹಾಕಿರುವ ಬೀಜದಿಂದ 2 ಎಲೆಗಳು ಹುಟ್ಕೊಳ್ತವೆ. ಇದು ಬೇಹದ್ದಿನ ವೃಕ್ಷ. ಬಾಬಾ ಹೇಳ್ತಾರೆ, ಸೃಷ್ಟಿ ಚಕ್ರದ ಬಗ್ಗೆ ತಿಳಿಸ್ಕೊಡೋದು ಎಷ್ಟು ಸಹಜ ಇದೆ, ವಿಚಾರ ಮಾಡಿ. ಅಭಿ ಹೇ ಕಲಿಯುಗ, ಸತ್ಯುಗ ಮೇ ಏಕಿ ಧರ್ಮತ. ಈಗಿರೋದು ಕಲಿಯುಗ, ಸತ್ಯುಗದಲ್ಲಿ ಒಂದೇ ಧರ್ಮ ಇತ್ತು. तो कितने थोड़े मनुष्य होंगे, अभी कितने मनुष्य कितने धर्म है. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಒಂದೇ ಧರ್ಮ ಇತ್ತು, ಈಗ ಮನುಷ್ಯರು ನೋಡ್ರಿ. ಬಾಬಾ ಹೇಳ್ತಾರೆ, ಸ್ವಲ್ಪ ಇದ್ದರು ಅಲ್ಲಿ. ಈಗಂತೂ ಮನುಷ್ಯರು ಎಷ್ಟು ಧರ್ಮ, ಮನುಷ್ಯರು ಎಷ್ಟಿದ್ದಾರೋ ಹಾಗೆ ಅನೇಕ ಧರ್ಮಗಳು ಇವೆ ಈಗ. ಇತ್ನೇ ಸಬ್ ಜೋ ಪಹಲೆ ನೈ ತೇ ವ ಫಿರ್ ಕಹಾ ಜಾಯೆಂಗೆ. ಇವೆಲ್ಲ ಮೊದಲು ಇರಲಿಲ್ವಲ್ಲ, ಮತ್ತೆಲ್ಲಿ ಹೋಗ್ತಾರೆ ಇವರೆಲ್ಲ. ಸಭಿ ಆತ್ಮಯೇ ಪರಂಧಾಮೆ ಚಲಿ ಜಾತಿ ಹೇ, ತುಮಾರಿ ಬುದ್ಧಿ ಮೇ ಸಾರಾ ಜ್ಞಾನ ಹೇ. ಎಲ್ಲ ಆತ್ಮಗಳು ಪರಂಧಾಮದಲ್ಲಿ ಹೋಗ್ಬಿಡ್ತವೆ, ನಿಮ್ಮ ಬುದ್ಧಿಯಲ್ಲಿ ಎಲ್ಲ ಜ್ಞಾನ ಇದೆ. ಜೈಸೆ ಬಾಪ್ ಜ್ಞಾನ ಕಾ ಸಾಗರ್ ಹೇ, ಜೈಸೆ ತುಮಕೋ ಬಿ ಬನಾತೆ. ಹೇಗೆ ತಂದೆ ಜ್ಞಾನದ ಸಾಗರ, ಹಾಗೆ ನಾವು ಮಕ್ಕಳನ್ನು ಮಾಡ್ತಾರೆ. ತುಮ್ ಪಡ್ಕರ್ ಯ ಪದ ಪಾತೆ ಹೋ, ನೀವು ಓದಿ ಈ ಪದವಿಯನ್ನು ಪಡ್ಕೊಳ್ತೀರಾ. ಬಾಪ್ ಸ್ವರ್ಗ ಕಾ ರಚಯಿತಾ ಹೇ, ತೋ ಸ್ವರ್ಗ ಕಾ ವರ್ಷ ಭಾರತವಾಸಿಯೋಂ ಕೋ ಹಿ ದೇತೆ ಹೇ. ಶುಭಾವ ಸ್ವರ್ಗದ ರಚಯಿತ ಅಂದಾಗ ಆ ಸ್ವರ್ಗದ ಆಸ್ತಿಯನ್ನು ಶುಭಾವ ನಾವು ಭಾರತವಾಸಿಗಳಿಗೇ ಕೊಡ್ತಾರೆ. बाकी सबको वापस घर ले जाते हैं. अब आप कहते हैं मैं आया हूँ तुम बच्चों को पढ़ाने.
ಬಾಬಾ ಹೇಳ್ತಾರೆ ಉಳಿದವ್ರನ್ನೆಲ್ಲ ನಾನು ವಾಪಸ್ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೇನೆ. ಬಾಬಾ ಹೇಳ್ತಾರೆ ನಾನು ಬಂದಿರೋದೇ ನೀವು ಮಕ್ಕಳಿಗೆ ಓದಿಸ್ಲಿಕ್ಕೆ. ಜಿತ್ನಾ ಪುರುಷಾರ್ಥ ಕರೆಂಗೆ ಉತ್ನಾ ಪದ ಪಾಯಂಗೆ. ಎಷ್ಟು ಪುರುಷಾರ್ಥ ಮಾಡ್ತೀರೋ ಅಷ್ಟು ಪದವಿ ಪಡ್ಕೊಳ್ತೀರ. ಜಿತ್ನಾ ಶ್ರೀಮತ್ ಪರ್ ಚಲೆಂಗೆ ಉತ್ನಾ ಶ್ರೇಷ್ಠ ಬನೆಂಗೆ. ಎಷ್ಟು ಶ್ರೀಮತದಂಗೆ ನಡೀತೀರೋ ಅಷ್ಟು ಶ್ರೇಷ್ಠ ಆಗ್ತೀರ. ಸಾರಾ ಮದಾರ್ ಪುರುಷಾರ್ಥ ಪರ್ ಹೇ. ಮಮ್ಮಾ ಬಾಬಾ ಕೆ ತಖ್ತ್ ನಶೀನ್ ಬನ್ನ ಹೇ ತೋ ಪೂರಾ ಪೂರಾ ಫಾಲೋ ಫಾದರ್ ಮದರ್. ಬಾಬಾ ಹೇಳ್ತಾರೆ ಎಲ್ಲದಕ್ಕೂ ಆಧಾರ ಪುರುಷಾರ್ಥ, ಪುರುಷಾರ್ಥದ ಮೇಲಿದೆ ಅಂತಾರೆ ಬಾಬಾ. ಮಮ್ಮಾ ಬಾಬಾ ಸಿಂಹಾಸನ ಅಧಿಕಾರಿ ಆದಾಗ ಅವರನ್ನು ಪೂರ್ಣ ಫಾಲೋ ಮಾಡಬೇಕು ತಾನೆ. ತಖ್ತ್ ನಶೀನ್ ಬನ್ನಕ್ಕೆ ಉನ್ಕಿ ಚಲನ್ ಅನುಸಾರ ಚಲ. ಬಾಬಾ ಹೇಳ್ತಾರೆ ನಾವು ಸಿಂಹಾಸನ ಅಧಿಕಾರಿ ಆಗಬೇಕು ಅಂದರೆ ಅವ್ರು ಹೇಗೆ ನಡೆದ್ರು, ಮಮ್ಮ ಬಾಬಾರ ಚಲನೆ ಹೇಗಿತ್ತು ಅದರಂತೆ ನಡೀರಿ ಅಂತ ಬಾಬಾ ಹೇಳ್ತಾರೆ. ಅವರಂಕೋ ಭೀ ಆಪ್ ಸಮಾನ್ ಬನಾವ್. ಬಾಬಾ ಅನೇಕ ಪ್ರಕಾರಕ್ಕೆ ಯುಕ್ತಿಯ ಬತ್ಲಾತೆ ಹೇ. ಬಾಬಾ ಹೇಳ್ತಾರೆ ಬೇರೆಯವ್ರನ್ನೂ ಕೂಡ ನಿಮ್ಮ ಸಮಾನ ಮಾಡ್ಕೊಳ್ಳಿ. ಬಾಬಾ ಅನೇಕ ಪ್ರಕಾರದ ಯುಕ್ತಿಗಳನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತಾರೆ. ಏಕ್ ಬ್ಯಾಜ್ ಪರ್ ಹಿ ತುಮ್ ಕಿಸ್ಕಿ ಭೀ ಅಚ್ಚಿ ರೀತಿ ಬೇಡ ಸಮझो. ಬಾಬಾ ಹೇಳ್ತಾರೆ ಕೇವಲ ಒಂದು ಬ್ಯಾಡ್ಜ್ ಮೇಲೆ ನೀವು ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ಕುತ್ಕೊಂಡು ತಿಳಿಸ್ಕೊಡ್ಬೋದು. ಪುರುಷೋತ್ತಮ ಮಾಸ್ ಹೋತಾ ಹೇ ತೋ ಬಾಬಾ ಕಾದೇತೆ ಚಿತ್ರ ಫ್ರೀ ದೇದು. ಈ ಅಧಿಕ ಮಾಸ ಅಂತಿರ್ತದಲ್ವ, ಆವಾಗ ಬಾಬಾ ಹೇಳ್ತಾರೆ ಈ ಚಿತ್ರಗಳನ್ನೆಲ್ಲ ಫ್ರೀಯಾಗಿ ಕೊಟ್ಬಿಡಿ ಅಂತ. ಬಾಬಾ ಸೌಗಾತ್ ದೇತೆ ಹೇ, ಪೈಸೆ ಹಾತ್ ಮೇ ಆ ಜಾಯಂಗೆ ತೋ ಜರೂರ್ ಸಮझेंगे ಬಾಬಾ ಕಾ ಭೀ ಖರ್ಚಾ ಹೋತಾ ಹೇ ನಾ ತೋ ಫಿರ್ ಜಲ್ದಿ ಬೇಜ್ ದೇಂಗೆ. ಬಾಬಾ ಒಂದು ಮಾತು ಹೇಳ್ತಾರೆ, ಬಾಬಾ ಉಡುಗೊರೆ ಕೊಡ್ತಾರೆ ಮಕ್ಕಳಿಗೆ. ದುಡ್ಡು ಕೈಯಲ್ಲಿ ಬರ್ತದಲ್ವ ಅವಶ್ಯವಾಗಿ ತಿಳ್ಕೊಳ್ತಾರೆ. ಬಾಬಾಗೂ ಕೂಡ ಖರ್ಚಿರ್ತದಲ್ವ, ಸೊ ಜಲ್ದಿ ಕಳಿಸ್ಬಿಡಬೇಕು, ಎಲ್ಲರಿಗೂ ಕಳಿಸ್ಬೇಕು ಅಂತ. ಘರ್ ತೋ ಏಕಿ ಹೇ ನಾ, ಇನ್ ಟ್ರಾನ್ಸ್ಲೇಟ್ ಕಿ ಚಿತ್ರೋಂ ಕಿ ಪ್ರದರ್ಶನಿ ಬನೆಂಗಿ ತೋ ಕಿತ್ನೆ ದೇಖನೆ ಆಯಂಗೆ. ಮನೆ ಅಂತೂ ಒಂದೇ ಅಲ್ವಾ, ಈ ಟ್ರಾನ್ಸ್ಲೇಟ್ದೆಲ್ಲ ಚಿತ್ರಗಳ ಪ್ರದರ್ಶನಿ ಮಾಡಿಬಿಟ್ರೆ ಎಷ್ಟು ಜನ ನೋಡ್ಲಿಕ್ಕೆ ಬರ್ತಾರೆ. पुण्य का काम हुआ ना, मनुष्यों को कांटे से फूल पापात्मा से पुण्यात्मा बनाते हैं. ಬಾಬಾ ಹೇಳ್ತಾರೆ ಇದು ಪುಣ್ಯಾತ್ಮರ ಕೆಲಸ ಆಗಿಬಿಡ್ತದೆ ನೀವು ಸೇವೆ ಮಾಡಿದ್ರಿ ಅಂತಂದರೆ. ಮನುಷ್ಯರು ಮುಳ್ಳಿಂದ ಹೂ, ಪಾಪಾತ್ಮರಿಂದ ಪುಣ್ಯಾತ್ಮರಾಗ್ತಾರೆ. ಇಸ್ಕೋ ವಿಹಂಗ ಮಾರ್ಗ ಕಹಾ ಜಾತೆ. ಇದಕ್ಕೆ ವಿಹಂಗ ಮಾರ್ಗದ ಸೇವೆ ಅಂತ ಹೇಳಲಾಗ್ತದೆ. ಪ್ರದರ್ಶನಿ ಮೇ ಸ್ಟಾಲ್ ಲೇನೆ ಸೆ ಆತೆ ಬಹುತ್ ಹೇ, ಖರ್ಚಾ ಕಮ್ ಹೋತಾ ಹೇ. ಪ್ರದರ್ಶನಿಯಲ್ಲಿ ಸ್ಟಾಲ್ ತಗೊಳ್ಳೋದ್ರಿಂದ ಭಾಳ ಜನ ಬರ್ತಾರೆ, ಖರ್ಚು ಕಡಿಮೆ ಆಗ್ತದೆ. ತುಮ್ ಯಹಾ ಆತೆ ಹೋ ಬಾಪ್ ಸೆ ಸ್ವರ್ಗಕ್ಕೆ ರಾಜಾಯಿ ಖರೀದಿ ಕರ್ನೆ. ನಾವಿಲ್ಲಿ ಬಾಬನ ಹತ್ರ ಬರೋದು ಯಾಕೆ? ಸ್ವರ್ಗದ ಆಸ್ತಿಯನ್ನು ಖರೀದಿ ಮಾಡೋದಕ್ಕೋಸ್ಕರ. तो प्रदर्शनी में भी आएंगे ಸ್ವರ್ಗ ಕಿ ರಾಜಾಯಿ ಖರೀದಿ ಕರ್ನೆ. ಯಾ ಹಟ್ಟಿ ಹೇನಾ, ಪ್ರದರ್ಶನಿಯಲ್ಲಿ ಕೂಡ ಭಾಳ ಜನ ಬರ್ತಾರೆ ಸ್ವರ್ಗದ ರಾಜ್ಯ ಖರೀದಿ ಮಾಡೋದಕ್ಕೋಸ್ಕರ. ಇದು ಒಂದೇ ಸ್ಥಾನ ತಾನೆ. बाप कहते हैं इस ज्ञान से तुमको बहुत सुख मिलेगा, इसलिए अच्छी रीति पढ़कर पुरुषार्थ करके फुल पास होना चाहिए. ಬಾಬಾ ಹೇಳ್ತಾರೆ ಈ ಜ್ಞಾನದಿಂದ ನಿಮಗೆ ಬಹಳ ಸುಖ ಸಿಗ್ತದೆ, ಅದಕ್ಕೋಸ್ಕರ ಒಳ್ಳೆ ರೀತಿಯಲ್ಲಿ ಓದಿ ಪುರುಷಾರ್ಥ ಮಾಡಿ ಪೂರ್ಣ ಪಾಸ್ ಆಗಬೇಕು. ಬಾಪ್ ಹಿ ಬೈಟ್ ಅಪ್ನಾವ್ ರಚನಾಕ್ಕೆ ಆದಿ ಮಧ್ಯ ಅಂತ ಪರಿಚಯ ಇದೆ. ತಂದೆನೇ ಕುತ್ಕೊಂಡು ತಮ್ಮ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯ ಕೊಡ್ತಾರೆ. ಅವ್ರ ಕೊಯ್ದೇನ ಸಿಕ್ಕಿ ಬಾಬಾ ಕೊಡುವಂಥ ಜ್ಞಾನ ಇನ್ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಆ ಬಾಪ್ ದ್ವಾರ ತುಮ್ ತ್ರಿಕಾಲದರ್ಶಿ बनते हो. ಬಾಪ್ कहते मैं जो हूँ जैसा हूँ मुझे यथार्थ ರೀತಿ कोई नहीं जानते. ಬಾಬಾ ಹೇಳ್ತಾರೆ ಈಗ ನೀವು ತಂದೆಯ ಮೂಲಕ ನೀವು ತ್ರಿಕಾಲದರ್ಶಿಗಳಾಗ್ತೀರ. ಬಾಬಾ ಹೇಳ್ತಾರೆ ನಾನು ಏನಿದ್ದೀನೋ, ಯಾವ ರೀತಿ ಇದ್ದೀನೋ, ಹೇಗಿದ್ದೀನೋ ನನ್ನನ್ನು ಯಥಾರ್ಥ ರೀತಿ ಯಾರೂ ಕೂಡ ತಿಳ್ಕೊಂಡಿಲ್ಲ. ತುಮಾರಿ ಮೇ ಬಿ ನಂಬರ್ವಾರ್ ಹೇ, ಅಗರ್ ಯಥಾರ್ಥ ರೀತಿ ಜಾನ್ತಿ ತೋ ಕಭಿ ಚೋಡ್ತೆ ನಹಿ. ನಿಮ್ಮಲ್ಲಿಯೂ ಕೂಡ ನಂಬರ್ವಾರ್ ಅಂತಾರೆ ಬಾಬಾ. ನನ್ನನ್ನು ಯಥಾರ್ಥವಾಗಿ ನೀವು ತಿಳ್ಕೊಂಡಿದ್ರೆ ನಾನು ಬಿಟ್ಟೇ ಹೋಗ್ತಿರ್ಲಿಲ್ಲ ಅಂತಾರೆ ಬಾಬಾ. ಯಹ ಪಡಾಯಿ ಭಗವಾನ್ ಬೈಟ್ ಪಡಾತೆ ಹೇ. ಬಾಬಾ ಹೇಳ್ತಾರೆ ಇದು ಶಿಕ್ಷಣ, ಇಲ್ಲಿ ಸಾಕ್ಷಾತ್ ಪರಮಾತ್ಮ ಕೂತ್ಕೊಂಡು ಓದಿಸ್ತಾರೆ. ಕತಿ ಮೈ ತುಮಾರ ಒಬಿಡಿಯಂಟ್ ಸರ್ವೆಂಟು. ಬಾಬಾ ಹೇಳ್ತಾರೆ ನೋಡಿ, ವಿಶ್ವದ ಒಡೆಯ, ವಿಶ್ವದ ಮಾಲೀಕನಾಗಿರೋ ತಂದೆ ಹೇಳ್ತಿದ್ದಾರೆ, ಮಕ್ಕಳೇ ನಾನು ನಿಮ್ಮ ನಂಬಿಗಸ್ತ ಸೇವಕನಾಗಿದ್ದೀನಿ. ಬಾಪ್ ಅವ್ರ ಟೀಚರ್ ದೋನೋ ಒಬಿಡಿಯಂಟ್ ಸರ್ವೆಂಟ್ ಹೋತೆ. ತಂದೆ ಮತ್ತು ಟೀಚರ್ ಇಬ್ಬರು ಕೂಡ ನಂಬಿಗಸ್ತ ಸೇವಕರಾಗಿರ್ತಾರೆ. ಡ್ರಾಮಾ ಮೇ ಹಮಾರ ಪಾರ್ಟಿ ಐಸಾ ಹೇ ಫಿರ್ ಸಬ್ಕೋ ಸಾಥ್ ಲೇ ಜಾವು. ನಾಟಕದಲ್ಲಿ ನನ್ನ ಪಾತ್ರನೇ ಹೀಗಿದೆ, ನಾನು ಎಲ್ಲರೂ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಶ್ರೀಮತ್ ಪರ್ ಚಲ್ ಪಾಸ್ ವಿದ್ ಆನರ್ ಹೋನಾಚೆ. ಶ್ರೀಮತದಂಗೆ ನಡೆದು ಗೌರವಾನ್ವಿತವಾಗಿ ಪಾಸ್ ಆಗಬೇಕು ಅಂತಾರೆ ಬಾಬಾ. ಪಢಾಯಿ ತೋ ಬಹು ಸಹಜ ಹೇ, ಸಬ್ಸೆ ಬೂಢಾ ತೋ ಯಾ ಪಢಾನೆ ವಾಲಾ ಹೇ. ಶಿಕ್ಷಣ ಬಹಳ ಸಹಜ, ಎಲ್ಲಕ್ಕಿಂತ ಮುದುಕನಾಗಿರುವಂಥವರು, ವಾನಪ್ರಸ್ಥದಲ್ಲಿರುವಂಥವರು ನಮಗೆ ಓದಿಸ್ತಿದ್ದಾರೆ. ಶಿವಬಾಬಾ कहते मैं बूढ़ा नहीं, ಆತ್ಮ ಕಭಿ ಬೂಢಿ ನೈ ಹೋತಿ. ಶಿವಬಾಬಾ ಹೇಳ್ತಾರೆ ನಾನು ಮುದುಕ ಅಲ್ಲ, ಆತ್ಮ ಎಂದು ಮುದುಕಾಗೋದಿಲ್ಲ ಅಂತ. ಬಾಕಿ ಪತ್ತರ್ ಬುದ್ಧಿ ಬಂತಿ ಹೇ, ಮೇರಿ ತೋ ಹೈ ಹಿ ಪಾರಸ್ ಬುದ್ಧಿ.
ಬಾಬಾ ಹೇಳ್ತಾರೆ ಬುದ್ಧಿ ಕಲ್ಲು ಬುದ್ಧಿ ಆಗ್ತದೆ, ಅದಕ್ಕೆ ವಯಸ್ಸಾಗೋದಿಲ್ಲ. ನಾನಂತೂ ಪಾರಸ್ ಬುದ್ಧಿನೇ ಇದ್ದೀನಿ ಸದಾ ಕಾಲಕ್ಕೂ, ತಬ್ ತೋ ತುಮಕೋ ಪಾರಸ್ ಬುದ್ಧಿ ಬನಾನೆ ಆತಾ ಹೂँ. ಬಾಬಾ ಹೇಳ್ತಾರೆ ಅದಕ್ಕೋಸ್ಕರ ನಿಮ್ಮನ್ನು ಕೂಡ ನಾನು ಪಾರಸ್ ಬುದ್ಧಿ ಮಾಡಲಿಕ್ಕೆ ಬರ್ತೇನೆ. ಕಲ್ಪ ಕಲ್ಪ ಆತಾ ಹೂँ, ಅನ್ಗಿನತ್ ಬಾರ್ ತುಮಕೋ ಪಡಾತಾ ಹೂँ, ಫಿರ್ ಭಿ ಭೂಲ್ ಜಾಯೆಂಗೆ. ಬಾಬಾ ಹೇಳ್ತಾರೆ ಕಲ್ಪ ಕಲ್ಪಕ್ಕೂ ಬರ್ತೀನಿ, ಲೆಕ್ಕ ಇಲ್ಲದಷ್ಟು ಬಾರಿ ಬಂದು ನಿಮಗೆ ಓದಿಸ್ತೀನಿ, ಆದರೂ ಕೂಡ ನೀವು ನನ್ನ ಮರ್ತು ಬಿಡ್ತೀರ. सत्युग में इस ज्ञान की दरकारी नहीं रहती, कितना अच्छी ರೀತಿ ಬಾಪ್ ಸಮझाते. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಇದು ಯಾವ ಜ್ಞಾನದ ಅವಶ್ಯಕತೆನೇ ಇರೋದಿಲ್ಲ, ಎಷ್ಟು ಒಳ್ಳೆ ರೀತಿಯಲ್ಲಿ ಬಾಬಾ ತಿಳಿಸ್ಕೊಡ್ತಾರೆ. ऐसे बाप को फिर फारगती दे देते हैं, इसलिए कहा जाता है महान मूर्ख देखना हो तो यहाँ देखो. ಇಂತಹ ಶ್ರೇಷ್ಠ ಮಾಡುವಂತಹ ಇಷ್ಟು ಒಳ್ಳೆ ರೀತಿಯಲ್ಲಿ ನಮಗೆ ತಿಳಿಸ್ಕೊಡುವಂಥ ತಂದೆಗೇ ಡಿವೋರ್ಸ್ ಕೊಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಹೇಳಲಾಗ್ತದೆ ಮಹಾನ್ ಮೂರ್ಖರನ್ನು ನೋಡಬೇಕಂದ್ರೂ ಕೂಡ ಇಲ್ಲಿಯೇ ನೋಡಿ ಅಂತ. ಐಸೆ ಬಾಪ್ ಜೈಸೆ ಸ್ವರ್ಗ ಕಾ ವರ್ಷ ಮಿಲ್ತಾ ಹೈ ಉನ್ಕೋ ಬಿ ಛೋಡ್ ದೇತೆ. ಯಾವ ತಂದೆ ನಮಗೆ ಸ್ವರ್ಗದ ಆಸ್ತಿ ಕೊಡ್ತಾರೆ ಅಂತ ತಂದೆಯನ್ನೇ ಬಿಟ್ಬಿಡ್ತಾರೆ. ಬಾಪ್ ಕಾತೆ ತುಮ್ ಮೇರಿ ಮತ್ ಪರ್ ಚಲೆಂಗೆ ತೋ ಅಮರ್ ಲೋಕ್ ಮೇ ವಿಶ್ವಕ್ಕೆ ಮಹಾರಾಜ ಮಹಾರಾಣಿ ಬನೆಂಗೆ. ಬಾಬಾ ಹೇಳ್ತಾರೆ ನೀವು ನನ್ನ ಮತದಂಗೆ ನಡೆದಿದ್ದೇ ಆದರೆ ನೀವು ಅಮರ್ ಲೋಕದಲ್ಲಿ ವಿಶ್ವದ ಮಹಾರಾಜ ಮಹಾರಾಣಿ ಆಗ್ತೀರ. ಯಹ ಮೃತ್ಯು ಲೋಕ ಬಚ್ಚೆ ಜಾನ್ತೆ ಹಮ್ ಸೋ ಪೂಜ್ಯ ದೇವಿ ದೇವತಾ ಥೆ. ಬಾಬಾ ಹೇಳ್ತಾರೆ ಇದು ಮೃತ್ಯು ಲೋಕ, ನಾವೇ ಪೂಜ್ಯ ದೇವಿ ದೇವತೆಗಳಿದ್ವಿ. ಅಭಿ ಹಮ್ ಕ್ಯಾ ಬನ್ ಗೈ, ಈಗ ನಾವೇನಾದ್ವಿ ಪತಿತ ಭಿಖಾರಿ. ಬಾಬಾ ಹೇಳ್ತಾರೆ ಪತಿತ ಭಿಖಾರಿಗಳಾದ್ವಿ. ಫಿರ್ ಹಮ್ ಸೋ ಪ್ರಿನ್ಸ್ ಬನ್ನೇವಾಲೆ, ಈಗ ನಾವು ಮತ್ತೆ ರಾಜ್ಕುಮಾರರಾಗುವಂಥವ್ರು. सबका एक रस पुरुषार्थ हो न सके, कोई टूट पड़ते कोई ट्रेटर बन पड़ते हैं. ಎಲ್ಲರ ಪುರುಷಾರ್ಥ ಏಕರಸ ಇರಲಿಕ್ಕಾಗೋದಿಲ್ಲ. ಕೆಲವರು ಮುನಿಸ್ಕೊಂಡು ಬಾಬನ್ ಬಿಟ್ಟು ಹೋಗ್ಬಿಡ್ತಾರೆ, ಕೆಲವರು ವಿರೋಧಿಗಳಾಗ್ತಾರೆ. ಐಸೆ ಟ್ರೇಟರ್ಸ್ ಬಿ ಬಹುತ್ ಹೇ, ಉನ್ಸೆ ಬಾತ್ ಬಿ ನೈ ಕರ್ನಿ ಚಾ. ಹೀಗೆ ಯಜ್ಞಕ್ಕೆ ವಿರೋಧಿಗಳು ಭಾಳ ಜನ ಇದ್ದಾರೆ, ಅಂಥವ್ರ ಜೊತೆಗೆ ಮಾತಾಡಲಿಕ್ಕೂ ಹೋಗಬೇಡಿ ಅಂತಾರೆ ಬಾಬಾ. ಸಿವಾಯ ಜ್ಞಾನ ಕಿ ಬಾತೋಂ ಕಿ ಅವ್ರು ಕುಚ್ ಪೂಚೆ ತೋ ಸಮಜೋ ಶೈತಾನಿ ಹೇ. ನಿಮ್ಗೆ ಯಾರಾದರೂ ಮಾತಾಡುವಾಗ ಜ್ಞಾನದ ಹೊರತು ಬೇರೆ ವಿಷಯಗಳನ್ನು ಕೇಳ್ತಿದ್ದಾರೆ ಅಂದರೆ ತಿಳ್ಕೊಳ್ಳಿ ಇವ್ರ ಹತ್ರ ಭೂತ ಇದೆ, ಇವರಲ್ಲಿ ಭೂತ ಪ್ರವೇಶ ಆಗಿದೆ ಅಥವಾ ಇವರು ಭೂತ ಇದ್ದ ಹಾಗೆ ಅಂತ. ಸಂಘ ತಾರೆ ಕುಸಂಗ ಬೋರೆ. ಅದಕ್ಕೆ ಬಾಬಾ ಹೇಳ್ತಾರೆ ಒಳ್ಳೆ ಸಂಘ ನಮ್ಮನ್ನು ಉಳಿಸಿದರೆ ಕೆಟ್ಟ ಸಂಘ ನಮ್ಮನ್ನು ಮುಳುಗಿಸ್ಬಿಡ್ತದೆ. ಜೋ ಜ್ಞಾನ ಮೇ ಹೋಶಿಯಾರ್ ಬಾಬಾ ಕೆ ದಿಲ್ ಪರ್ ಚಡೆ ಹುಯೆ ಹೇ ಉನ್ಕಾ ಸಂಘ ಕರು. ಯಾರು ಜ್ಞಾನದಲ್ಲಿ ಮುಂದಿದ್ದಾರೆ, ಬಾಬನ ಹೃದಯವನ್ನು ಏರಿದ್ದಾರೆ ಅಂಥವ್ರು ಸಂಘ ಮಾಡಿ. ಮತ್ತು ತುಮಕೋ ಜ್ಞಾನ ಕಿ ಮಿಟಿ ಮಿಟಿ ಬಾತೆ ಸುನಾಯಂಗೆ. ಅವ್ರು ನಿಮಗೆ ಜ್ಞಾನದ ಮಧುರಾತಿ ಮಧುರ ಮಾತುಗಳನ್ನೇ ಹೇಳ್ತಾರೆ. ಅಚ್ಚ ಮೀಟೆ ಮೀಟೆ ಸಿಕ್ಕಿಲ್ಲದೆ ಸರ್ವಿಸೇಬಲ್ ವಫಾದಾರ್ ಫರ್ಮಾನ್ ಬರ್ದಾರ್ ಬಚ್ಚೋं को माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बाप की रूहानी बच्चों को नमस्ते नमस्ते नमस्ते. मीठे मीठे सिक्किलदे सर्विसेबल वफादार फरमान बरदार बच्चों को माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा शुक्रिया. धारणेಗೋಸ್ಕರ मुख्य सर जो देह रहित विचित्र है उस बाप से मोहब्बत रखनी है. ಬಾಬಾ ಹೇಳ್ತಾರೆ ಯಾರು ದೇಹ ರಹಿತ ವಿಚಿತ್ರ ಇದ್ದಾರಲ್ಲ ಆ ತಂದೆಯ ಜೊತೆ ಪ್ರೀತಿ ಇಟ್ಕೊಳ್ಬೇಕು. ಕಿಸಿ ದೇಹದಾರಿಕೆ ನಾಮ ರೂಪ ಮೇ ಬುದ್ಧಿ ನಹಿ ಫಸಾನಿ ಹೇ. ಯಾವುದೇ ದೇಹದಾರಿ ನಾಮರೂಪದಲ್ಲಿ ಬುದ್ಧಿ ಸಿಕ್ಕಾಕ್ಕೊಳ್ಬಾರ್ದು. ಮಾಯಾ ಕಾ ತಪ್ಪಡ್ ನ ಲಗೆ ಯ ಸಂಭಾಲ್ ಕರ್ನಿ ಹೇ. ಮಾಯೆ ಕಪಾಳ ಹೊಡಿಬಾರ್ದು ಅಂತಾರೆ ಬಾಬಾ, ಇದನ್ನು ಸಂಭಾಲನೆ ಮಾಡ್ಕೊಳ್ಬೇಕು. सेकेंड जो ज्ञान की बातों के सिवाय दूसरा कुछ भी सुनाए उसका संग नहीं करना है. ಬಾಬಾ ಹೇಳ್ತಾರೆ ಯಾರು ಜ್ಞಾನದ ಮಾತುಗಳನ್ನು ಹೊರತು ನಿಮಗೇನಾದರೂ ಬೇರೆ ಹೇಳಲಿಕ್ಕೆ ಬಂದರೆ ಅಂಥವ್ರ ಸಂಘ ಮಾಡಬೇಡಿ. ಫುಲ್ ಪಾಸ್ ಹೋನೆ ಕಾ ಪುರುಷಾರ್ಥ ಕರ್ನ है. ಪೂರ್ಣ ಪಾಸ್ ಆಗುವ ಪುರುಷಾರ್ಥ ಮಾಡಬೇಕು. ಕಾಂಟೋं को फूल बनाने की सेवा करनी है. ಮುಳ್ಳಿದ್ದವ್ರನ್ನ ಹೂ ಮಾಡುವ ಸೇವೆ ಮಾಡಬೇಕು. ವರದಾನ್ एक बाप दूसरा न कोई. स्मृति से बंधन मुक्त योग युक्त भव. ಒಬ್ಬ ತಂದೆ ಅಲ್ಲದೆ ಬೇರೆ ಯಾರೂ ಇಲ್ಲ, ಈ ಸ್ಮೃತಿಯಿಂದ ಬಂಧನ್ ಮುಕ್ತ ಯೋಗಯುಕ್ತರಾಗಿರಿ. अब घर जाने का समय है इसलिए बंधन मुक्त और योग युक्त बनो. ಬಾಬಾ ಹೇಳ್ತಾರೆ ಈಗ ವಾಪಸ್ ಮನೆಗೆ ಹೋಗೋ ಸಮಯ, ಅದಕ್ಕೆ ಒಂದು ಬಂಧನ್ ಮುಕ್ತರಾಗಿರಿ, ಇನ್ನೊಂದು ಯೋಗಯುಕ್ತರಾಗಿರಿ. ಬಂಧನ್ ಮುಕ್ತ ಅರ್ಥಾತ್ ಲೂಸ್ ಡ್ರೆಸ್ ಟೈಟ್ ನಹಿ, ಆರ್ಡರ್ ಮಿಲಾ और सेकंड में गया. ಬಂಧನ್ ಮುಕ್ತರಂದರೆ
ಲೂಸ್ ಡ್ರೆಸ್ ಅಂತಾರೆ ಬಾಬಾ. ಆರ್ಡರ್ ಸಿಕ್ತು, ಸೆಕೆಂಡಲ್ಲಿ ಹೊರಟರು, ಯಾಕಂದರೆ ಡ್ರೆಸ್ ಟೈಟ್ ಇಲ್ಲ, ಲೂಸ್ ಇದೆ. ಐಸೆ ಬಂಧನ್ ಮುಕ್ತ योगयुक्त स्थिति का वरदान प्राप्त करने के लिए सदा यह वायदा स्मृति में रहे कि एक बाप दूसरा न कोई. ಇಂತಹ ಬಂಧನ್ ಮುಕ್ತ ಯೋಗಯುಕ್ತ ಸ್ಥಿತಿಯ ವರದಾನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಸದಾ ಈ ವಾಯ್ದಾ ಸ್ಮೃತಿಯಲ್ಲಿರಲಿ, ಒಬ್ಬ ತಂದೆಯಲ್ಲದೆ ಬೇರೆ ಯಾರೂ ಇಲ್ಲ ಅಂತ. क्योंकि घर जाने के लिए वा सतयुगी राज्य में आने के लिए इस पुराने शरीर को छोड़ना पड़ेगा. ಯಾಕೆಂದರೆ ಮನೆಗೆ ಹೋಗೋದಕ್ಕೋಸ್ಕರ, ಸತ್ಯುಗಿ ರಾಜ್ಯದಲ್ಲಿ ಬರೋದಕ್ಕೋಸ್ಕರ ಈ ಹಳೆ ಶರೀರವನ್ನು ಬಿಡಲೇಬೇಕಾಗ್ತದೆ. तो चक्करो ऐसे एवरेडी बने हैं या अभी तक कुछ रस्सियाँ बांधी हुई है. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ನೀವು ಎವರೆಡಿ ಆಗಿದ್ದೀರೋ ಅಥವಾ ಈಗಿನವರೆಗೂ ಏನಾದರೂ ಹಗ್ಗಗಳು ಬಂಧಿಸಲ್ಪಟ್ಟಿದ್ದಾವೆ. ಯ ಪುರಾಣ ಚೋಲ ಟೈಟ್ ತೋ ನೈ ಹ್ಯಾ, ಈ ಹಳೆ ಬಟ್ಟೆ ನಮಗೆ ಟೈಟ್ ಆಗಿಲ್ವಾ ಅಂತ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಅಂತಾರೆ ಬಾಬಾ. ಸ್ಲೋಗನ್ व्यर्थ संकल्प रूपी एक्स्ट्रा भोजन नहीं करो तो मोटापन की बीमारियां से बच जाएंगे. ಬಾಬಾ ಹೇಳ್ತಾರೆ, ವ್ಯರ್ಥ ಸಂಕಲ್ಪ ರೂಪಿ ಎಕ್ಸ್ಟ್ರಾ ಭೋಜನ ಮಾಡಲಿಕ್ಕೆ ಹೋಗಬೇಡಿ, ಅದು ದಪ್ಪ ಆಗುವ ರೋಗದಿಂದ ಬಚಾವಾಗ್ತೀರಾ. ಶರೀರ ದಪ್ಪ ಆಗಿಬಿಡ್ತದೆ, ವ್ಯರ್ಥ ವಿಚಾರ ಮಾಡಿದಷ್ಟು ಶರೀರ ದಪ್ಪ ಆಗ್ತದೆ. ಹಾಗೆಯೇ ಇಲ್ಲಿ ವ್ಯರ್ಥ ಸಂಕಲ್ಪ ಮಾಡೋದ್ರಿಂದಲೂ ಕೂಡ ಬಾಬಾ ಹೇಳ್ತಾರೆ ಬುದ್ಧಿ ದಪ್ಪ ಆಗಿಬಿಡ್ತದೆ, ಆವಾಗ ನಮಗೆ ನಿರ್ಣಯ ತಗೊಳ್ಳಿಕ್ಕಾಗಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ವ್ಯರ್ಥ ಸಂಕಲ್ಪಗಳ ರೂಪಿ ಎಕ್ಸ್ಟ್ರಾ ಭೋಜನ ಮಾಡಲಿಕ್ಕೆ ಹೋಗಬೇಡಿ, ಆವಾಗ ದಪ್ಪ ಎನಿಸುವ ರೋಗಗಳಿಂದ ಬಚಾವಾಗುವಿರಿ. ಅವ್ಯಕ್ತ इशारे सत्यता और सभ्यता रूपी कल्चर को अपनाओ. बाप को सबसे बढ़िया चीज़ लगती है सच्चाई, इसलिए भक्ति में भी कहते हैं गॉड इज़ ट्रुथ. ತಂದೆಗೆ ಎಲ್ಲಕ್ಕಿಂತ ವಿಶೇಷವಾದ ವಸ್ತು ಏನು ಅಂತಂದರೆ ಸತ್ಯತೆ. ಭಕ್ತಿಯಲ್ಲೂ ಕೂಡ ಹೇಳ್ತಾರೆ ಸತ್ಯವೇ ದೇವರು ಅಂತ. सबसे प्यारी चीज़ सच्चाई है, क्योंकि जिसमें सच्चाई होती है उनमें सफाई रहती है. ಎಲ್ಲಕ್ಕಿಂತ ಪ್ರಿಯವಾದ ವಸ್ತು ಅಂದ್ರೆ ಸತ್ಯತೆ. ಏಕೆಂದರೆ ಯಾರಲ್ಲಿ ಸತ್ಯತೆ ಇರ್ತದೆ ಅಲ್ಲಿ ಸ್ವಚ್ಛತೆ ಇರ್ತದೆ. ಇವಾಗ ಕ್ಲೀನ್ ಅವ್ರು ಕ್ಲಿಯರ್ ಅಂತ, ಅವರು ಒಳಗೊಂದು ಹೊರಗೊಂದು ಇರೋಂಗಿಲ್ಲ, ಒಂದು ಕ್ಲೀನ್ ಇರ್ತಾರೆ, ಇನ್ನೊಂದು ಕ್ಲಿಯರ್ ಇರ್ತಾರೆ. ತೋ ಸಚ್ಚಾಯಿಕಿ ವಿಶೇಷತೆ ಕಬಿ ನೈ ಚೋಡ್ನ. ಅದಕ್ಕೆ ಬಾಬಾ ಹೇಳ್ತಾರೆ ಇಲ್ಲಿ ಸತ್ಯತೆಯ ವಿಶೇಷತೆಯನ್ನೆಂದು ಬಿಡಲಿಕ್ಕೆ ಹೋಗಬೇಡಿ. ಸತ್ಯತಾ ಕಿ ಶಕ್ತಿ एक लिफ्ट का काम करती है. ಸತ್ಯತೆಯ ಶಕ್ತಿ ಒಂದು ಲಿಫ್ಟಿನ ಕೆಲಸ ಮಾಡ್ತದೆ ಅಂತ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಅಚ್ಚಾ, ಓಂ ಶಾಂತಿ.